ನನ್ನ ಚಾನಲ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಆಲ್ರೆಡಿ ನಾನು ಮುಂಚೆ ಎಲ್ಲ ವೀಡಿಯೋಸು ಅಪ್ಲೋಡ್ ಮಾಡಿದ್ದೀನಿ. ಇದು ಹೊಸ ಸ್ಟೈಲು, ನಾನು ಇದೇ ಫಸ್ಟ್ ಟ್ರೈ ಮಾಡ್ತಾ ಇರೋದು ಸುಖಾಸನ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಬಂದಿದೆ. ಬಟ್ ಇದನ್ನು ನಾವು ಲಾಸ್ಟಲ್ಲೆಲ್ಲ ಏನು ಉಲ್ಟಾ ಹಾಕ್ಕೊಳ್ಳೋದು, ಹಿಂದೆ ಹಾಕ್ಕೊಳ್ಳೋದು, ಮುಂದೆ ಹಾಕ್ಕೊಳ್ಳೋದೆಲ್ಲ ಇರ್ತಾ ಇತ್ತು ಸ್ಯಾರಿ. ಬಟ್ ಅದು ಈಗ ಈ ಸ್ಟೈಲಲ್ಲಿ ಆ ಥರ ಬರಲ್ಲ. ಇದು ಏನು ಅಂದರೆ ಜಸ್ಟ್ ಫ್ರಂಟ್ ಪಾರ್ಟಲ್ಲಿ ಮಾತ್ರ ನಾವು ಒಂದು ಅಡ್ಡ ಲೈನ್ ಥರ ಹಾಕ್ಕೊಂಡು ಬಿಟ್ಕೊಂಡ್ಬಿಡೋದು. ಅದನ್ನು ಕಂಠಕ್ಕೆ ಕಟ್ಕೊಂಡ್ರೆ ಆಯಿತು ಅಷ್ಟೇ. ಇದು ಲೆಗ್ ಇಟ್ಕೊಳ್ಳೋದು ಕೂಡ ಅಷ್ಟೇ ಡಿಫ್ರೆಂಟ್ ಆಗಿದೆ. ಇದನ್ನು ಕಟ್ಕೊಂಡ್ಬಿಟ್ಟು ಒಂದು ಕಾಲು ಮಲಗಿಸ್ಬಿಟ್ಟು ಇನ್ನೊಂದು ಕಾಲು ಕೂರಿಸಿರೋ ಥರ ಬರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಇದು ಡಿಸೈನು. ನಾನು ಫಸ್ಟ್ ಟೈಮಿಂದ ಟ್ರೈ ಮಾಡ್ತಾ ಇರೋದು. ತುಂಬ ಚೆನ್ನಾಗಿದೆ. ಸೊ ನಿಮಗೂ ಹೆಲ್ಪ್ ಆಗುತ್ತೆ. ಹಬ್ಬ ಹತ್ರದಲ್ಲಿದೆ ಅಂತೇಳಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಷ್ಟೊಂದು ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೂ ಖುಷಿ ಆಗುತ್ತೆ ಅಲ್ವಾ. ಇದು ಬಂದುಬಿಟ್ಟು ನಿಮಗೆ ತುಂಬ ಈಸಿ ಇದೆ. ಇದೇನು ಅಂದರೆ ನೀವು ಅಡ್ಡ ಲೈನ್ ಥರ ಹಾಕೋತೀರ ಅಲ್ವಾ, ಆ ಲೈನ್ನ ಒಂದು ಪಾರ್ಟ್ ಏನಿರುತ್ತೆ ಅಲ್ವಾ, ಒಂದು ಸೈಡ್ ಅದೇನಿರುತ್ತಲ್ವ, ನಾವು ಹಿಂದೆ ಅಂದರೆ ನಿಮ್ಮ ಬಲ್ಗಡೆಗೆ ಏನು ಬಿಟ್ಕೊಂಡಿರ್ತೀರ ಅಲ್ವಾ ಅದರಲ್ಲೆಲ್ಲ ಏನು ಟಚ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇದೇನು ಅಂತಂದರೆ ನೀವು ಲೆಗ್ನ ಏನು ಬಿಟ್ಕೊಂಡಿರ್ತೀರಲ್ವ ಅದನ್ನು ಸರೌಂಡಿಂಗಲ್ಲಿ ಲೆಗ್ಗೆ ಸುತ್ಕೊಂಡ್ಬಿಟ್ಟು ಎವ್ರಿ ಟೈಮಲ್ಲಿ ಕಟ್ಕೋತಿರಲ್ಲ ಅದೇ ಥರನೇ ಲೆಗ್ಗೆ ನಾನು ಆಲ್ರೆಡಿ ಮುಂಚೆ ಎಲ್ಲ ಸಲ ಹೇಳಿದ್ದೀನಿ, ಏನಿಲ್ಲ ಒಂದು ಇಂಟರ್ಲಾಕ್ ಥರ ಕ್ರಿಯೇಟ್ ಆಗುತ್ತೆ ನೀವು ಲೆಗ್ ಕಟ್ಟುವಾಗ. ಸೊ ಆ ಥರ ಕಟ್ಕೊಂಡ್ರೆ ನಿಮಗೆ ಎರಡು ಕಾಲ್ಗೂ ಅದೇ ಥರ ಕಟ್ಕೊಳ್ಳಿ. ಬಟ್ ಆದರೆ ಇನ್ನೊಂದು ಲೆಫ್ಟ್ ಕಾಲಿಗೆ ಕಟ್ಕೊಳ್ಳುವಾಗ ನೀವೇನು ಮಾಡಬೇಕು ಅಂತಂದರೆ ಇದನ್ನ ನಾವಿಲ್ಲಿ ಅಡ್ಡ ತೊಗೊಂಡಿದ್ದೀವಲ್ಲ ಅದನ್ನ ಅಡ್ಡ ತೊಗೊಳ್ಳೋ ಆಗಿಲ್ಲ, ಲಾಸ್ಟ್ ಎಂಡಿಂಗ್ ಪಾರ್ಟ್ ಸಿಗುತ್ತೆ ನಿಮಗೆ. ಆ ಎಂಡಿಂಗ್ ಪಾರ್ಟ್ ಇಟ್ಕೊಂಡು ಸೀದಾ ಒಂದು ಲೈನ್ ಥರ ಹಾಕ್ಕೋಬೇಕು ಅಷ್ಟೇ. ಹಾಕ್ಕೊಂಡ್ರೆ ಮುಗೀತು. ಇನ್ನು ತುಂಬ ಚೆನ್ನಾಗಿ ಬರುತ್ತೆ ಇದು. ಇಷ್ಟಾದರೆ ನೀವು ಲೆಗ್ ಪಾರ್ಟು ಕಟ್ಕೊಳ್ಳೋದು ತುಂಬ ಈಸಿ ಆಗುತ್ತೆ. ಆ ಕಡೆದು ಕಟ್ಕೊಳ್ಳೋದು ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಅದು ಲೈನ್ ಥರ ಇರಬೇಕು ಅಲ್ವಾ. ಸೊ ನಾನು ಇಲ್ಲಿ ಕೆಳಗಡೆ ಬಿಟ್ಟಿರೋ ಲೈನ ವಜ್ಜಿಗೆ ಜರಗ್ತಾ ಇದೆ ಅಂತೇಳಿ ಹಿಂದೆ ಹಾಕ್ಕೋತಾ ಇದ್ದೀನಿ ಅಷ್ಟೇ. ಇನ್ನೊಂದೇನು ಅಂತಂದರೆ ಆ ಲೆಗ್ ಕಟ್ಕೊಳ್ಳೋದನ್ನು ಕೂಡ ಹೇಳಿದ್ದೀನಲ್ವ ನಿಮಗೆ, ಅದೇ ಥರ ಇರುತ್ತೆ. ಈಗ ಇಲ್ಲಿ ನಾನು ನೋಡಿ ಲೈನ್ ಥರ ನಾನೀಗ ಆಲ್ರೆಡಿ ಕಟ್ಕೊಳ್ತಾ ತೋರಿಸ್ತಾ ಇದ್ದೀನಿ. ಸ್ವಲ್ಪ ನೀಟಾಗಿ ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ. ನಾನು ಸುತ್ತುತ್ತಾ ಇಲ್ಲ, ಇಲ್ಲಿ ರೌಂಡ್ ಬರ್ತಾ ಇಲ್ಲ, ಜಸ್ಟು ಇದು ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಒಬ್ಬರು ಸ್ವಲ್ಪ ಸ್ಲೋ ಆಗಿ ತೋರಿಸಿ ಅಂತ ಹೇಳಿದ್ರು. ಅದು ಜಸ್ಟ್ ಪಿನ್ ಹಾಕ್ಕೊಳ್ಳೋದು ಅದೆಲ್ಲ ಇರುತ್ತೆ ಅಲ್ವಾ. ತುಂಬ ಸ್ಲೋ ಆಗಿ ತೋರಿಸಿದ್ರೆ ಪೂರ್ತಿ ಎಕ್ಸ್ಪ್ಲೈನ್ ಮಾಡೋಕ್ಕೂ ಏನೂ ಇರಲ್ಲ. ಸ್ವಲ್ಪ ಸೈಲೆಂಟಾಗಿ ಇರಬೇಕಾಗುತ್ತೆ ಕೆಲವೊಂದು ಸಾರಿ. ಸೊ ಹಾಗಾಗಿ ಸೈಲೆಂಟಾಗಿದ್ದರೆ ಬೋರ್ ಆಗುತ್ತೆ ಅಲ್ವಾ. ನಾನು ಅದಕ್ಕೆ ಸ್ವಲ್ಪ ಫಾಸ್ಟ್ ಮಾಡಿಬಿಟ್ಟು ಏನಿರುತ್ತೆ ಅದಷ್ಟನ್ನು ಎಕ್ಸ್ಪ್ಲೈನ್ ಮಾಡಿ ಬಿಡ್ತಾ ಇದ್ದೆ. ಸೊ ಇವಾಗ ಕೆಲವೊಬ್ರಿಗೂ ಅದು ಪ್ರಾಬ್ಲಮ್ ಆಗುತ್ತಲ್ಲ ಅಂತೇಳಿ ಸ್ವಲ್ಪ ಸ್ಲೋ ಆಗಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಇಷ್ಟು ನೋಡಿ, ಇದು ಕಟ್ಕೊಂಡಿದ್ದು ಆಯಿತು ಅಂತಂದಾದಮೇಲೆ ಏನು ಎಕ್ಸ್ಟ್ರಾ ಮುಂದುಗಡೆ ನೆರಿಗೆ ಇರುತ್ತಲ್ವ ಅದನ್ನೆಲ್ಲ ಸ್ವಲ್ಪ ಜೋಡಿಸ್ಕೋಬೇಕಾಗತ್ತೆ. ನೀವು ಆ ಫ್ರಂಟಲ್ಲಿರೋದನ್ನೆಲ್ಲನೂ ಸ್ವಲ್ಪ ಜೋಡಿಸ್ಕೊಂಡು ಸ್ವಲ್ಪ ಎಳ್ಕೊಂಡು ಟೈಟಾಗಿ ಇನ್ನೊಂದು ದಾರ ನಾನು ಮುಂದೆ ಕಟ್ಕೋತೀನಿ. ಇವಾಗ ಜಸ್ಟ್ ಈಗ ಜೋಡಿಸ್ಕೋತಾ ಇದ್ದೀನಿ ಅಷ್ಟೇ. ಇಷ್ಟು ಕಟ್ಕೊಂಡ್ಮೇಲೆ ನಿಮಗೆ ಫ್ರಂಟ್ ಪಾರ್ಟ್ ಎಲ್ಲ ಮುಗ್ದೋಗುತ್ತೆ. ನೋಡಿ, ದಾರ ಇಟ್ಕೊಂಡು ನಾನು ಇಲ್ಲಿ ಮಾಡ್ತಾ ಇದ್ದೀನಲ್ಲ, ದಾರ ಇಟ್ಕೊಂಡು ಕಟ್ಕೊಂಡ್ರೆ ಮುಗೀತು ಅಷ್ಟೇ. ತುಂಬ ಈಸಿಯಾಗಿ ಕಟ್ಕೊಂಡು ಮುಗಿಸ್ಬಿಡ್ಬೋದು. ಮುಂದ್ಗಡೆ ಫ್ರಂಟ್ ನರ್ಗೇನು ನೀಟಾಗಿ ತುಂಬ ಚೆನ್ನಾಗಿ ಬಂದ್ಬಿಡುತ್ತೆ. ನೋಡಿ, ನಾನು ಕಟ್ಕೋತಾ ಇದ್ದೀನಿ ಇವಾಗ. ಇಷ್ಟು ಕಟ್ಕೊಳ್ಳಿ. ಇದು ಬಂದುಬಿಟ್ಟು ಸುಖಾಸನ ಅಂತೇಳಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡೋದೇನು ಅಂತಂದರೆ, ವರಮಹಾಲಕ್ಷ್ಮಿ ಹಬ್ಬನ ನೀವು ಮಾಡ್ತೀರಾ ಅಲ್ವಾ, ನೀವು ಮಾಡೋದು ಹೇಗಿರಬೇಕು ಅಂತಂದರೆ, ಸುಮ್ಮನೆ ಓಕೆ ನಾನು ಡಿಫ್ರೆಂಟ್ ಸ್ಟೈಲಲ್ಲಿ ಕೂರಿಸ್ತೀನಿ ಅಂತ ಅಂದಾಗ ನೀವು ಹಬ್ಬಕ್ಕಿಂತ ಮುಂಚೆನೇ ಪ್ರೀ ಪ್ಲ್ಯಾನ್ ಮಾಡ್ಕೊಂಡು ಇರಬೇಕು. ಹಬ್ಬಗಳಿಗೆ ವರಮಹಾಲಕ್ಷ್ಮಿ ಸುಮ್ಮನೆ ಓಕೆ ಈ ವರ್ಷ ದೇವಿ ಇದು ಲಕ್ಷ್ಮೀ ಪೂಜೆ ಬಂದಿದೆ, ಯಾವುದೋ ಒಂದು ನಿಮಗೆ ಇಷ್ಟ ಬಂದಿದ್ದ ಡಿಸೈನ್ ಉಡಿಸ್ಬಿಡೋಣ. ಸೊ ಅದನ್ನು ಮಾಡ್ಕೊಳ್ಳೋದಕ್ಕಿಂತ ನೀವು ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಳ್ಳಿ. ಏನು ಅಂತಂದರೆ ಓಕೆ ನನಗೆ ಈ ವರ್ಷ ಈ ಥರ ಏನೋ ಒಂದು ಪ್ರೋಸೆಸ್ ಕಂಡಿದೆ, ಏನೋ ನನಗೆ ಮನೇಲಿ ಯಾರಾದರೂ ಪ್ರೆಗ್ನೆಂಟ್ ಇರ್ತಾರೆ, ಅವ್ರಿಗೆ ಸಂತಾನ ಲಕ್ಷ್ಮಿ ಅಲ್ಲ, ಇದೇ ಥರ ವರಮಹಾಲಕ್ಷ್ಮಿ ಅಂತಿಲ್ಲ, ಲಕ್ಷ್ಮಿಯಲ್ಲಿ ಡಿಫ್ರೆಂಟ್ ಲಕ್ಷ್ಮಿ ಕೂರಿಸ್ತಾರೆ. ಧಾನ್ಯ ಲಕ್ಷ್ಮಿ ಅಂತ ಕೂರಿಸ್ತಾರೆ, ಆ ಥರ ಎಲ್ಲ ಇರುತ್ತೆ. ಸೊ ನೀವೇನು ಮಾಡಬೇಕು ಅಂತಂದರೆ, ನಿಮ್ಮ ವರ್ಷ ಏನಂತಾರೆ ಆ ವರ್ಷ ನಿಮಗೇನು ಸಕ್ಸಸ್ ಆಗಿದೆ ಅಲ್ವಾ ಈ ಸಲ, ಅದೇ ಈಗ ಫಾರ್ ಎಕ್ಸಾಂಪಲ್ ಮದುವೆ ಆಗಿದೆ, ಪ್ರೆಗ್ನೆಂಟ್ ಇದ್ದಾರೆ, ಸಂತಾನ ಲಕ್ಷ್ಮಿ ಮಾಡ್ಕೊಳ್ಳೋದು. ಇಲ್ಲ ಬೇರೆ ಇನ್ನೊಂದೇನೋ ನಿಮಗೇನೋ ಸಕ್ಸಸ್ ಕಂಡಿದೆ, ಧಾನ್ಯ ಲಕ್ಷ್ಮಿ, ಇಲ್ಲ ದುಡ್ಡಿಂದ ಏನೋ ಕಾಣಿಸಿದೆ ಅದರಲ್ಲಿ ಕಾಯಿನ್ಗಳಿಟ್ಟು ಮಾಡ್ಕೊಳ್ಳೋದು, ಆ ಥರ ಮಾಡ್ಕೊಳ್ಳಿ. ಪದ್ಮಾಸನ, ದರ್ಬಾರು, ನಾವು ಇವತ್ತು ಈ ವರ್ಷ ಫುಲ್ ತುಂಬ ಒಳ್ಳೆಯದಾಗಿದೆ ನಮಗೆ, ಸೊ ದರ್ಬಾರ್ ಮಾಡ್ಕೊಳ್ಳಿ. ಆ ಥರ ಅಂದರೆ ಮುಂಚೆ ಪ್ಲ್ಯಾನ್ ಮಾಡ್ಕೋಬೇಕು. ಆ ಮೂಮೆಂಟಲ್ಲಿ ಯಾವುದೋ ಒಂದು ಸ್ಟೈಲಲ್ಲಿ ಸ್ಯಾರಿ ಉಡಿಸೋದ್ಕಿಂತನೂ
ನೀವು ಮುಂಚೆ ಪ್ರೀ ಪ್ಲ್ಯಾಂಡಾಗಿ ಓಕೆ ನಾನು ಈ ಸಲ ಈ ಥರ ನನಗೆ ಒಳ್ಳೆಯದಾಗಿದೆ, ನಾನು ಈ ಲಕ್ಷ್ಮಿನ ಈ ಥರ ಕೂರಿಸೋಣ, ಇಲ್ಲ ಅದಿಲ್ಲ ಅಂತಂದರೆ ನನಗೆ ಈ ವರ್ಷ ಈ ಥರ ಆಗಬೇಕು ಅಂತೇಳ್ಬಿಟ್ಟು ನೀವು ಲಕ್ಷ್ಮಿನ ಕೂರಿಸ್ಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಾಗತ್ತೆ. ಸೊ ನಾನು ಅದೇ ಥರ ಅಂದ್ಕೊಂಡಿದ್ದೀನಿ. ಈ ವರ್ಷದಲ್ಲಿ ನಮ್ಗೆ ಏನಾಗಬೇಕು, ಇಲ್ಲ ಗ್ರ್ಯಾಟಿಟ್ಯೂಡ್ ಸಲ್ಲಿಸೋ ಥರ, ಓಕೆ ನನಗಿಷ್ಟೆಲ್ಲ ಮಾಡಿಕೊಟ್ಟಿದ್ದೀಯಮ್ಮ ಥ್ಯಾಂಕ್ ಯು ಅನ್ನೋ ಥರ, ಇಲ್ಲದೇ ಇದ್ದರೆ ನನಗಿದು ಮಾಡಿಕೊಡಮ್ಮ ನಾನು ಇದನ್ನು ಮಾಡ್ತಾಯಿದ್ದೀನಿ ಅನ್ನೋ ಥರ ನೀವು ಲಕ್ಷ್ಮೀ ಪೂಜೆನ ಕೂರಿಸಿದ್ರೆ ತುಂಬ ಚೆನ್ನಾಗಿ ಅನ್ನೋದು ನನ್ನ ಅನಿಸಿಕೆ. ಎಲ್ಲರ ಅಭಿಪ್ರಾಯಗಳು ಒಂದೇ ಥರ ಇರಬೇಕು ಅಂತ ಏನೂ ಇಲ್ಲ, ನಿಮ್ಮಿಷ್ಟ. ನೀವು ಯಾವ ಥರನಾದರೂ ಕೂರಿಸ್ಕೋಬೋದು, ಹೀಗೆ ಕೂರಿಸ್ಬೇಕು ಅಂತ ಏನಿಲ್ಲ. ಬಟ್ ಆದರೆ ಈ ಥರ ಕೂರಿಸಿದ್ರೆ ಏನೋ ಒಂಥರ ಚೆನ್ನಾಗಲ್ವಾ ಅನ್ನೋದು ನನ್ನ ಒಂದು ಅಭಿಪ್ರಾಯ. ನಿಮಗೇನಾದರೂ ಬೇರೆ ಥರ ಅನಿಸಿದರೆ ಕಾಮೆಂಟಲ್ಲಿ ತಿಳಿಸಿ, ಅದರಲ್ಲೇನೂ ಇಲ್ಲ. ಸೊ ಇದು ನೋಡಿ ನಾನು ಹೇಳಿದ್ನೆ ಅಲ್ವಾ, ಜಸ್ಟ್ ಅಪ್ಪರ್ ಬಾಡಿ ಇಟ್ಕೊಂಡ್ಬಿಟ್ಟು ನೀವು ಮೇಲ್ಗಡೆ ಸೆರಗನ್ನ ಸರಿ ಮಾಡಿಕೊಂಡು ಹಾಕ್ಕೊಂಡ್ರೆ ಆಯಿತು. ನಾನು ಸೆರಗು ಹಾಕೊಳ್ಳೋ ಪಾರ್ಟ್ ಯಾವಾಗಲೂ ಹೇಳಿದ್ದೀನಿ. ಯಾವ ಥರ ಅಂತಂದರೆ, ನೀವು ಸೆರಗು ಹಾಕ್ಕೊಳ್ಳುವಾಗ ಪ್ಲೀಟ್ಸ್ನ ಪಕ್ಕದಲ್ಲೊಂದು ಥರ ಮಾಡ್ಕೋಬೇಕು, ಓವರ್ಲ್ಯಾಪ್ ಮಾಡ್ಕೋಬಾರ್ದು. ಒಂದ್ರ ಮೇಲೊಂದು ಮಾಡಿಕೊಂಡ್ರೆ ನಿಮಗೆ ಅಷ್ಟು ಚೆನ್ನಾಗಿ ಸೆರಗು ಮುಂದಿನ ಪಾರ್ಟು ಬರೋದಿಲ್ಲ. ಸೊ ಹಾಗಾಗಿ ನೀವೇನು ಮಾಡಬೇಕು, ಓವರ್ಲ್ಯಾಪ್ ಅಲ್ಲದೇ ಪಕ್ಕದಲ್ಲಿ ಅರೇಂಜ್ ಮಾಡಿಕೊಂಡು ನೀವು ಸೆರಗನ್ನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೀವು ಆಮೇಲೆ ಸೆರಗು ಮಾಡ್ಕೋಬೇಕು, ಪ್ಲೇಟ್ಸ್ ಒಂದೊಂದೇ ತಕ್ಕೋಬೇಕು ಅನ್ನೋ ಅವಶ್ಯಕತೆನೇ ಬರೋಲ್ಲ. ಸೊ ಹಾಗಾಗಿ ನೀವು ಇದನ್ನು ಮಾಡಿ. ಇನ್ನೊಂದೇನು ಅಂತಂದರೆ, ನಾನು ಈ ಸೈಡ್ ಪಾರ್ಟ್ ಏನಿತ್ತು ಅಲ್ವಾ ಅದು ಉಲ್ಟಾ ಬಿದ್ದಿತ್ತು. ಆಮೇಲೆ ಇನ್ನೊಂದೇನು ಅಂತಂದರೆ ಅದು ಮೇಲ್ಗಡೆ ಬರ್ತಾ ಇದೆ. ಸೊ ನಾನು ಈ ಮೇಲ್ಗಡೆ ಇರೋದನ್ನ ಏನು ಮಾಡ್ತೀನಿ ಅಂತಂದರೆ, ಲಕ್ಷ್ಮೀ ದೇವಿಯ ಕಾಲು ಕೆಳಗಡೆಯಿಂದ ತೂರಿಸ್ಕೋತೀನಿ. ಸೊ ಓಕೆನಾ. ಸೊ ತೂರಿಸ್ಕೊಂಡಾಗ ಏನಾಗುತ್ತೆ ಅಂತಂದರೆ, ಅದು ಒಳಗಡೆ ಅದೇನು ಮೇಲ್ಗಡೆ ಎಲ್ಲ ಕಾಣಿಸ್ತಾ ಇದೆ ಅಲ್ವಾ, ಅದಿಲ್ಲದೇ ಒಳಗಡೆ ನೀಟಾಗಿ ಇನ್ಸೈಡಿಂದ ಬರುತ್ತೆ. ಬಂದುಬಿಟ್ಟು ಪ್ಲೇಟ್ಸ್ ಎಲ್ಲನೂ ನೀಟಾಗಿ ಅರೇಂಜ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ನೀಟಾಗಿ ನೋಡಿಕೊಂಡು ಮಾಡ್ಕೊಳ್ಳಿ. ಸೊ ನಾನು ಲಾಸ್ಟ್ ಟೈಮ್ ಹೇಳಿರೋ ಥರನೇ ಲಕ್ಷ್ಮೀ ದೇವಿನ ನಿಮಗೆ ತೋರಿಸ್ಬಿಟ್ಟು, ಈಗ ನಾನು ಲಾಸ್ಟ್ ಒಂದು ಲಲಿತಾಸನ ಅಂತ ಮಾಡಿದ್ದೆ, ಅಂದರೆ ರಾಜಲೀಲಾಸನ ಅಂದರೆ ನಿಮ್ಗೆ ಆ ವರ್ಷ ತುಂಬ ಚೆನ್ನಾಗಾಗಿ ನೆಮ್ಮದಿ ಸುಖ ಎಲ್ಲ ಇತ್ತು ಅಂತಂದರೆ ಅದನ್ನು ಮಾಡ್ಕೋಬೋದು. ಇದು ಸುಖಾಸನ ಅಂತ, ಲಕ್ಷ್ಮೀ ದೇವಿ ಆರಾಮಾಗಿ ಮನೇಲಿ ಇರೋದು ಅನ್ನೋ ಥರ. ಸೊ ನಾನಿಲ್ಲಿ ಪಿಲ್ಲೋಸ್ ಇಟ್ಟಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಅದು ಆ ಥರ ಪೊಸಿಷನಲ್ಲಿ ಕಾಣ್ತಾ ಇಲ್ಲ. ಪಿಲ್ಲೋಸು ಬ್ಯಾಕ್ ಸೈಡಲ್ಲಿ ಇಟ್ಬಿಟ್ಟು ಒಂದು ಸ್ವಲ್ಪ ಲಕ್ಷ್ಮೀ ದೇವಿ ಅಪ್ಪರ್ ಬಾಡಿ ಏನಿರುತ್ತಲ್ವ ಅದನ್ನು ಹಿಂದಕ್ಕೆ ವಾಲಿಸ್ಬೇಕು. ಸೊ ಹಿಂದಕ್ಕೆ ವಾಲಿಸಿದಾಗ ಬೀಳಲ್ವಾ ಅಂತ ನಿಮಗೆ ಡೌಟ್ ಬರುತ್ತೆ. ಸೊ ಬೀಳಲ್ಲ ಅದು. ಯಾಕೆ ಅಂತಂದರೆ, ನಾನು ಮುಂಚೆ ಎಲ್ಲ ಹೇಳಿದ್ದೀನಿ ಅಲ್ವಾ, ನೀವು ಕೆಳಗಡೆ ಪಾತ್ರೆ ಇಟ್ಟಾಗ ಮೇಲ್ಗಡೆ ಕೂಡ ಕಾಲು ಭಾಗದಷ್ಟು ಪಾತ್ರೆ ಒಳಗಡೆ ಹೋಗಬೇಕು. ನೀವು ಸ್ವಲ್ಪ ಎತ್ತದಾಗ ಏನಾಗುತ್ತೆ, ಸ್ವಲ್ಪ ಬೆಂಡ್ ಆಗುತ್ತೆ. ಸೊ ಅದರಿಂದ ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ನಾನು ನಿಮಗೆ ಈ ವರ್ಷ ತುಂಬ ಸುಖ ಬಂದಿದೆ, ತುಂಬ ಚೆನ್ನಾಗಿದ್ದೀವಿ, ಲಕ್ಷ್ಮಿ ನಮಗೆ ದುಡ್ಡಿನ ವಿಷಯದಲ್ಲಿ ತುಂಬ ಸುಖ ತಂದು ಕೊಟ್ಟಿದ್ದಾಳೆ, ಸುಖಾಸನ ಮಾಡ್ಕೊಳ್ಳಿ. ಸೊ ಅದೇ ನಾನು ಹೇಳಿದ್ದೀನಿ, ಇದು ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿರೋದು. ನಾನು ಇದೆಯಲ್ಲ ಯಾರಿಗೋ ಒಬ್ಬರಿಗೆ ನಾನು ಹೇಳಿರೋದು ಒಂದು ಹೆಲ್ಪ್ ಆಗ್ಬೋದೇನೋ, ಒಬ್ಬರು ಥಾಟ್ ಚೇಂಜ್ ಆಗ್ಬೋದೇನೋ, ಅವರು ಅಪ್ಲೈ ಮಾಡ್ಕೋಬೋದು ಅನ್ನೋ ಒಂದು ಉದ್ದೇಶದಿಂದ ಹೇಳ್ತಾ ಇರ್ತೀನಿ ಅಷ್ಟೇ. ಎಲ್ಲರೂ ಅದೇ ಥರ ಮಾಡಬೇಕಂತ ಏನಿಲ್ಲ. ನಿಮ್ಮ ಅನಿಸಿಕೆ, ನಿಮ್ಮ ಭಕ್ತಿ, ನಿಮ್ಮ ಇಷ್ಟ, ನಿಮಗೆ ಕೈಲಾಗದಷ್ಟು ಕೈಲೇನೇನಾಗುತ್ತೋ ಅಷ್ಟು ಮಾಡ್ಕೋಬೋದು. ಎಲ್ಲ ಅದ್ಧೂರಿಯಾಗಿ ಅದು ಇದು ಎಲ್ಲ ಹಾಕಿನೇ ಮಾಡಬೇಕು ಅಂತ ಲಕ್ಷ್ಮಿ ಯಾವತ್ತೂ ಕೇಳಲ್ಲ. ನೀವು ಸಣ್ಣ ಕಾಯಿ ಇಟ್ಬಿಟ್ಟು ಹಣ್ಣು ಹೂವು ತಂದು, ಅಮ್ಮ ನನಗೆ ಈ ವರ್ಷ ಇಷ್ಟ ಆಗಿದೆ, ಮುಂದಿನ ವರ್ಷ ನೀನು ಕರುಣಿಸ್ಕೊಡು ಅಂತಂದರೆ ಲಕ್ಷ್ಮೀ ದೇವಿ ನಿಜವಾಗ್ಲೂ ಕರುಣಿಸ್ತಾಳೆ. ಭಕ್ತಿಪೂರ್ವಕವಾಗಿ ನೀವು ಪೂಜೆ ಮಾಡಿದ್ರೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಲಕ್ಷಾಂಗಟ್ಲೆ ಸೀರೆ ಒಡವೆ ಎಲ್ಲ ಇಟ್ಟು ಮಾಡಿ ಹೊಲಿತಾಳೆ, ಇಲ್ಲ ಅಂತಲ್ಲ. ಇದೆಲ್ಲದಕ್ಕಿಂತ ಮೇಯ್ನಾಗಿ ಬರೋದು ಭಕ್ತಿ, ಮನಸ್ಸು, ಶ್ರದ್ಧೆಯಿಂದ ನಾವೇನು ಪೂಜೆ ಮಾಡ್ತೀವಿ ಅಲ್ಲ ಅದು ನಮಗೆ ಹತ್ತುತ್ತೆ ಅನ್ನೋದು ನಾನಿಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಮನಸ್ಸು ಚಂಚಲ ಮಾಡಿಕೊಂಡು ಪೂಜೆ ಮಾಡ್ಕೊತ ಕೆಲವೊಬ್ಬರು ಬೈಕೋತಾ ಪೂಜೆ ಮಾಡ್ತಿರ್ತಾರೆ. ಅಲ್ಲಿ ಯಾರೋ ಏನೋ ಚೆಲ್ಲಿದ್ರು, ಇಲ್ಲ ಅಡುಗೆ ಮನೇಲಿ ಏನೋ ಇದು ಆಯಿತು ಅಂತೆಲ್ಲ. ಸೊ ಹಾಗೆಲ್ಲ ಪೂಜೆಗಳು ಮಾಡಬೇಕಾದ್ರೆ ಬೈಕೋತಾ ಆಗಲಿ, ಬೇರೆಯವ್ರಿಗೆ ಮೇಲೆ ಏನೇನೋ ಯೋಚನೆಗಳು ಬರುತ್ತೆ, ಅದನ್ನ ಯೋಚನೆ ಮಾಡ್ಕೋತಾ ಆಗಲಿ, ಮನಸ್ಸಲ್ಲಿ ಕೆಲವಾರಷ್ಟು ನಾವು ಸುಮ್ಮನೆ ಏನೋ ಪೂಜೆ ಮಾಡ್ತಾ ಇದ್ದೀವಿ ಅಂತಂದಾಗ ಏನೇನೋ ಯೋಚನೆಗಳು ಬರುತ್ತೆ. ಸೊ ಆ ಯೋಚನೆಗಳನ್ನೆಲ್ಲ ಪಕ್ಕಕ್ಕಿಟ್ಟು ಲಕ್ಷ್ಮಿಗೋಸ್ಕರ ನೀವು ನಿಮ್ಮನ್ನು ಅರ್ಪಿಸ್ಕೊಂಡು ಭಕ್ತಿ
ಭಕ್ತಿಯಿಂದ ಪೂಜೆ ಮಾಡಿರಿ. ಸೊ ನಾನಿನ್ನೇನು ಇಲ್ಲಿ ಪಂಡಿತೆ ಅಲ್ಲ, ನನಗನ್ಸಿದ್ದನ್ನು ಹೇಳ್ತಾ ಇದ್ದೀನಿ, ನಿಮ್ಮ ಇಷ್ಟ ಅಷ್ಟೇ. ಸೊ ಈಗ ನೋಡಿ ಇದೆಲ್ಲ ಆದಮೇಲೆ ನಾನು ಸೈಡಲ್ಲಿ ಸ್ಪ್ರೆಡ್ ಎಲ್ಲ ಮಾಡ್ಕೊಂಡಿರೋದು ನೀವು ಆಲ್ರೆಡಿ ನೋಡಿರ್ತೀರ ಅನಿಸುತ್ತೆ. ಅದರಲ್ಲಿ ಎಕ್ಸ್ಪ್ಲೈನ್ ಮಾಡೋ ಅಂಥದ್ದು ಏನೂ ಇಲ್ಲ. ನಿಮ್ಮ ಇಷ್ಟ ಅಲಂಕಾರ ಮಾಡ್ಕೋಬೋದು. ಇದೇ ಹೂ ಹಾಕಬೇಕು, ಇದೇ ಮಾಡಬೇಕು ಅಂತ ಏನೂ ಇರಲ್ಲ. ಸೊ ನಿಮ್ಗೆ ಇಷ್ಟ ಬಂದಿದ್ದ ಥರ ನೀವು ಅಲಂಕಾರ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.